ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹೈಡ್ ಅಂಡ್ ಸೀಕ್ ಟ್ರೇಲರ್ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಬಿಡುಗಡೆ. ಯುವ ನಟ ಅನೂಪ್ ರೇವಣ್ಣ ಅಭಿನಯದ 4ನೇ ಚಿತ್ರ ಹೈಡ್ ಅಂಡ್ ಸೀಕ್ ಮಾರ್ಚ್ 15ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಸುನೇರಿ ಆರ್ಟ್ ಕ್ರಿಯೇಷನ್ಸ್ ಮೂಲಕ ಪುನೀತ್ ನಾಗರಾಜು ಹಾಗೂ ವಸಂತ್ ರಾವ್ ಎಂ ಕುಲಕರ್ಣಿ ಸೇರಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಪುನೀತ್ ನಾಗರಾಜು ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸುತ್ತಿರುವ ಈ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಕಳೆದ ಸೋಮವಾರ ನಡೆಯಿತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ವಿರೋಧ ಪಕ್ಷದ ಸದಸ್ಯ ಎಸ್ ವಿಶ್ವನಾಥ್ ಅವರು ಟ್ರೇಲರ್ ರಿಲೀಸ್ ಮಾಡಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ರೇವಣ್ಣ ಅವರ ಅನೇಕ ಸ್ನೇಹಿತರು ಹಾಜರಿದ್ದು ಶುಭ ಹಾರೈಸಿದ್ರು. ಇವತ್ತು ನೀವೆಲ್ಲರೂ ಸೇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಹೈಡ್ ಅಂಡ್ ಸೀಕ್ ಈ ಅದ್ಭುತವಾದ ಸಿನಿಮಾದ ಟ್ರೇಲರ್ ಲಾಂಚ್ಗಾಗಿ. ಅನೂಪ್ ರೇವಣ್ಣ ಅವರು ನಟಿಸಿರುವ ಹಾಗೆ ಧನ್ಯಾ ರಾಮ್ಕುಮಾರ್ ಅವರು ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ. ಮತ್ತು ಇದು 4ನೇ ಸಿನಿಮಾ ಅಲ್ವಾ, 4ನೇ ಸಿನಿಮಾ. ಮತ್ತು ನಮ್ಮ ರೇವಣ್ಣವರು ಮತ್ತು ಅವರೆಲ್ಲ ಕುಟುಂಬ ವರ್ಗದವರು ಅನೂಪ್ ರೇವಣ್ಣ ಮತ್ತು ಧನ್ಯಾ ರಾಮ್ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಅಂಡ್ ಸೀಕ್. ಇಟ್ಸ್ ಅ ವೆರಿ ಗುಡ್ ನೇಮ್, ಹೈಡ್ ಅಂಡ್ ಸೀಕ್. ದಿ ಹೈಡ್ ಅಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃಗಳು, ನಿರ್ದೇಶನ ಮಾಡಿರ್ತಕ್ಕಂಥ ನಿರ್ದೇಶಕರು ಮತ್ತೆಲ್ಲ ಸಹ ನಟರು. We are going to launch the cinema, the hide and seek. Thank you. ಗೊತ್ತಿಲ್ಲ ಅವ್ರು ಟ್ರ್ಯಾಪ್ ಆಗಿರೋದು. ಈಗ ನಾನೇನ್ ಮಾಡಲಿ? ನೀನೇ ಹಣವನ್ನು ಹೂಡಿದ್ದೀನಿ. ನಿಮ್ಮ ಜೊತೆ ಡೈರೆಕ್ಟ್ರು ಜೊತೆ ಸೇರಿದ್ದಾರೆ. ಬಟ್ ಈ ಕಲರ್ಫುಲ್ ಬರಬೇಕಂದ್ರೆ ಸಾಹೇಬ್ರೆ ದೊಡ್ಡ ಕಾರಣ. ಅನೂಪ್ ಅವರು, ಮೇಡಮ್ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ನಿಮ್ಮ ಹಾರೈಕೆ ನಮಗೆ ಬೇಕು. ಇನ್ನು ಮುಂದೆ ಇಂಡಸ್ಟ್ರಿನಲ್ಲಿ ಒಬ್ಬ ಕಾರ್ಮಿಕನಾಗಿ ದುಡಿದಿದ್ದೀನಿ, ಒಬ್ಬ ನಿರ್ಮಾಪಕನಾಗಿ ಹೊರಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು. ಹೈಡ್ ಆ್ಯಂಡ್ ಸೀಕ್, ನೀವು ಹೇಳ್ದಾಗೆ ಹೈಡ್ ಆ್ಯಂಡ್ ಸೀಕ್ ಅಂದರೆ ನನಗೆ ಮೊದಲು ನೆನಪಾಗೋದು ನನ್ನ ಚೈಲ್ಡ್ಹುಡ್. ಎಲ್ಲರೂ ಆ ದಿನಗಳಲ್ಲಿ ಆ ಒಂದು ಆಟ ಆಡಿದ್ದೀವಿ. ನನಗೆ ಆಗ ಗೊತ್ತಿರಲಿಲ್ಲ ದಟ್ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಆ್ಯಂಡ್ ಸೀಕ್ ಆಡ್ತೀನಿ ಅಂತ. ಸಿನಿಮಾ ಚೆನ್ನಾಗಿ ಬಂದಿದೆ. ಟ್ರೈಲರು ಪೂರ್ತಿಯಾಗಿ ಮುಗಿದಿದೆಯಲ್ಲ ಸಿನಿಮಾ. 15ಕ್ಕೆ ರಿಲೀಸು ಯಶಸ್ವಿ ಆಗಲಿ ಅಂತ ಆಗಲೇ ಹೇಳಿದ್ದೀನಿ. ಮುಂದಕ್ಕೂ ನಮ್ಮ ವಿಶ್ವನಾಥ್ ಅವರು ಇನ್ನೂ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರೆಲ್ಲ ಬಂದಿದ್ದಾರೆ. ಎಲ್ಲ ಒಳ್ಳೆ ಬಿಗ್ ಒಂದು ಬ್ಯಾನರ್ ಒಂದು ದೊಡ್ಡದಾಗ ಒಂದು ಮಾಡಬೇಕು ಅಂತ ರೇವಣ್ಣವರು ಭಾಳ ಸದ ಹೇಳ್ತಾ ಇದ್ದೀನಿ. First of all, my heartfelt respects to all the guests here. Killing Veerappan, that is my biggest recognition in Sandalwood. That film gave me so much of friends here, so many friends here. So in this journey only, all these directors and happening here. ಎಲ್ಲ ಚಿತ್ರಪ್ರೇಮಿಗಳೇ, ಚಿತ್ರ ನಿರ್ಮಾಪಕರೇ, ನಿರ್ದೇಶಕರೇ, ಭಾಳ ಸಂತೋಷ ಆಗಿತ್ತು. ಯಾಕೆಂತಂದರೆ ಹೈಡ್ ಅಂಡ್ ಸೀಕ್ ನಮ್ಮ ಹುಡುಗನೇ ಹೀರೋ. ನಮಗೆ ಗೊತ್ತಿರೋ ದೊಡ್ಡ ಮನೆಯವರೇ ಹೀರೋಯಿನ್ ಇವತ್ತು. ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ನಮ್ಮೂರಿನವರು, ಸಾಲಿಗ್ರಾಮದವರು. ಎಲ್ರಿಗೂ ನಮಸ್ಕಾರ. ಈ ಹೈಡ್ ಆ್ಯಂಡ್ ಸೀಕ್ ನೀವು ಹೇಳಿದಾಗೆ ನಾವು ಸಣ್ಣ ಮಕ್ಕಳಲ್ಲಿ ಜೂಟಾಟ ಆಡ್ತಾ ಇದ್ವಿ. ಇದಕ್ಕೆ ಜ್ಞಾಪಕ ಇದೆಯಣ್ಣ? ಅದೇ ಥರ ಇದೊಂದು ಹೈಡ್ ಆ್ಯಂಡ್ ಸೀಕು. ನಮ್ಮ ಇಬ್ಬರು ಮಕ್ಕಳು, ನಮ್ಮ ರೇವಣ್ಣ ಅವ್ರ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿಯಿಂದ ಮೊದಲಿಂದ ನಾವು ಜೊತೆಯಲ್ಲಿದ್ದವರು. ನನಗೆ ಆತ್ಮೀಯರಂಥ ಶ್ರೀ ರೇವಣ್ಣ ಸರ್ ಫೋನ್ ಮಾಡಿ ಇಲ್ಲಿಗೆ ಬರಬೇಕು, ಹೈಡ್ ಆ್ಯಂಡ್ ಸೀಕ್ ಪೊಲೀಸ್ನವ್ರಿಗೆ ಚಾಲೆಂಜ್ ಆಗಿರುವಂಥ ಕಥೆ ಅಂತ ಹೇಳಿದಾಗ ನಾನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಇತ್ತು. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರತಂಡಕ್ಕೆ ಶುಭ ಆಗಲಿ. ಎಲ್ಲರೂ
ಈ ಚಿತ್ರನ ಇಡೀ ರಾಜ್ಯಾದ್ಯಂತ ನೋಡಿ ಈ ಚಿತ್ರತಂಡ ಈ ಚಿತ್ರ 100 ದಿನಗಳ ಪ್ರದರ್ಶನ ಕಾಣಲಿ ಅಂತ. ಎಲ್ರಿಗೂ ನಮಸ್ಕಾರ. ನಮ್ಮ ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಅವರು ನಡೆಸಿದಂಥ ಹೈಡ್ ಆ್ಯಂಡ್ ಸೀಕ್ ಟ್ರೈಲರು ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಕುತೂಹಲಕಾರಿಯಾಗಿದೆ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಪ್ರೆಸೆಂಟೇಷನ್ನು. ಈ ಹೈಡ್ ಆ್ಯಂಡ್ ಸೀಕ್ ಚಿತ್ರಕ್ಕೆ ಶುಭವಾಗಲಿ. ಚಿತ್ರರಂಗ ಇವತ್ತು ಒಂದು ಚಾಲೆಂಜಿಂಗ್ ಏರಿಯಾ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಯುವ ಸಮಯದಲ್ಲಿ ಕನ್ನಡ ಚಿತ್ರಕ್ಕೆ ಮಾರ್ಕೆಟ್ ಭಾಳ ಕಡಿಮೆ ಇತ್ತು. ಇವತ್ತು ಅದು ವಿಸ್ತಾರವಾಗಿದೆ. ಇಡೀ ಕರ್ನಾಟಕವಲ್ಲದೆ ಆಚೆ ಕೂಡ ಕನ್ನಡ ಚಿತ್ರಗಳಿಗೆ ಇವತ್ತು ಬೆಂಬಲ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ. ಪಾತ್ರದ ಬಗ್ಗೆ ಹೇಳಬೇಡಿ ಅಂತಂದ್ಬಿಟ್ಟು ನಿಮಗೆ ಹೇಳಿದ್ದಾರೆ ಅಂದಮೇಲೆ ನಮಗೆ ಆ ರೀತಿಯ ಸ್ವಾತಂತ್ರ್ಯ ಇರೋದಿಲ್ಲ. ಆದರೆ ಪುನೀತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಪ್ರೀತಿ ಪಾತ್ರರಾದಂತಹ ಗೆಳೆಯ, ದಿಗ್ದರ್ಶಕ, ತುಂಬ ಆಸೆಯಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ದಿನಗಳು ತಗೊಂಡ್ರು ಅದನ್ನು ಓರಣವಾಗಿ ಕಲಾತ್ಮಕವಾಗಿ ಸಿನಿಮಾವನ್ನು ರೂಪಿಸಿದ್ದಾರೆ. ಅವರು ಹೇಗೆ ಪರಿಕಲ್ಪಿಸಿದಾರೋ ಅದೇ ರೀತಿ ಅದನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಡಬ್ಬಿಂಗಲ್ಲಿ ನಾನು ನೋಡಿದಾಗ ತುಂಬ ಸಂತೋಷ ಆಯಿತು. ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಟೈಟ್ಲೇ ತುಂಬ ಚೆನ್ನಾಗಿದೆ. ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಟೈಟಲ್ ಅದು. ಆಮೇಲೆ ಇವತ್ತಿನ ಯಂಗ್ಸ್ಟರ್ಸಿಗೆ, ಈಗ ಅನೂಪ್ ಆಗಲಿ ಧನ್ಯ ಆಗಲಿ, ಅವರಿಗೊಂದು ಗ್ಲೋಬಲ್ ಲೆವೆಲಲ್ಲಿ ಹೆಸರು ಮಾಡುವಂಥ ಅವಕಾಶ ಇರುವಂಥ ಒಂದು ಸಬ್ಜೆಕ್ಟ್ ಅಂತ ನಂಗೆ. ಎಲ್ಲರಿಗೂ ನಮಸ್ಕಾರ. ನಾನು ರೇವಣ್ಣ ಅವರು ಅನಾದಿ ಕಾಲದ ಗೆಳೆಯರು. ಅವರು ಕಬಡ್ಡಿ ಆಟಗಾರರು, ನಾನು ಹಾಕಿ ಆಟಗಾರ 69ರಲ್ಲಿ. ಇದು ಅನಿರೀಕ್ಷಿತ ಅನ್ಬೋದು ನನ್ನ ದೃಷ್ಟಿಯಲ್ಲಿ. ಒಂದು ವಾರ ಹಿಂದೆ ರೇವಣ್ಣವ್ರು ಹೇಳಿದರು, ನನ್ನ ಮಗನ ಸಿನಿಮಾ ಇದೆಪ್ಪ, ನೀವು ಬರಬೇಕು. ಸರಿ, ಎಸ್ ನಾನು ಬರ್ತೀನಿ. ಸರಿಯಾಗಿ ಫೋನ್ ಮಾಡಿ ಹೇಳಿದ್ದೆ. ಇಬ್ಬರು ಇಲ್ಲಿ ಬಂದ್ವಿ. ಚಿತ್ರದ ಶೀರ್ಷಿಕೆ ಭಾಳ ಚೆನ್ನಾಗಿದೆ, ಹೈಡ್ ಆ್ಯಂಡ್ ಸೀಕ್ ಅಂತ. ಆ ಹೆಸರನ್ನು ನೋಡಿದ ತಕ್ಷಣವೇ ಕ್ಯಾಚಿಯಾಗಿದೆ. ಮತ್ತು ನಮ್ಮ ಅನೂಪ್ ಅವರು ಭರವಸೆಯ ನಾಯಕ ನಟ, ಹಾಗೆ ಧನ್ಯ ಅವರು ಕೂಡ ಭರವಸೆಯ. ಸೊ ಈ ಸಿನಿಮಾ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಈಗ ಇಲ್ಲ, ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಲೇ ಹೇಳಿದ್ರೆ ಆಡಿಯನ್ಸ್ ಕಡಿಮೆ ಆಗಿಬಿಡ್ತಾರೆ ಫಸ್ಟು. ಸೊ ಪ್ರಾಮಿಸಿಂಗ್ ಇದೆ. ನಾನು ಟ್ರೀಸರ್ ಫಸ್ಟ್ ನೋಡಿದಾಗ ನಾನು ಸಿನಿಮಾ ನೋಡೋಕೆ ಹೋಗಿಲ್ಲ, ನಮ್ಮ ಟೀಮಿಗೆ ಕಳಿಸಿದೆ. ಟೀಮ್ ಅವ್ರು ಫೀಡ್ಬ್ಯಾಕ್ ಕೊಟ್ಟರು. ನಾನು ಯಾವತ್ತೂ ಸಿನಿಮಾ ನೋಡಲ್ಲ, ಯಾಕೆ ನೋಡಿದ್ರೆ ಅಕ್ಯುರೇಸಿ ನನಗೆ ಕಟ್ ಆಗುತ್ತೆ. ಥಿಯೇಟ್ರ್ ಹೋಗೋದು ಒಂದು ಟಿಕೆಟ್ ಮಿಸ್ ಆಗುತ್ತಲ್ಲ ಜನ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಹೈಡ್ ಆ್ಯಂಡ್ ಸೀಕ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಂದು ತುಂಬ. ನಮಸ್ಕಾರ, ನನ್ನ ಹೆಸರು ಪುನೀತ್ ನಾಗರಾಜ್ ಅಂತ. ನಾನು ಬಂದು ಬೇಸಿಕಲಿ ಒಬ್ಬ ಸಿವಿಲ್ ಇಂಜಿನಿಯರು. 10 ವರ್ಷದಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಇದು ನನ್ನ ಫಸ್ಟ್ ಫಿಲಮ್. ಈ ಸಿನಿಮಾ ಬಂದು ನಿಮ್ಮ ಶೂಟಿಂಗ್ ಟೈಮಲ್ಲಿ ಇಷ್ಟೊಂದು ನರ್ವಸ್ ಆಗಿದ್ದು ನಾನು ನೋಡೇ ಇಲ್ಲ. ನಾವು ಬೆಳಗ್ಗೆ ಒಂದು 6 ಗಂಟೆಗೆ ಶೂಟಿಂಗ್ ಶುರು ಮಾಡಿ ನೈಟ್ 2 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ರು. ಕಾಮ್ ಆಗೇನೆ ಫುಲ್ ಕಂಪೋಸರ್ ಶೂಟಿಂಗ್ ನಡೆಸ್ಕೊಂಡು ಹೋಗೋರು. ಇಲ್ಲಿ ಸ್ಟೇಜ್ ಮೇಲೆ ಒಂದು 5 ಜನ ನೋಡ್ತಿದ್ದಾಗ ಫುಲ್ ನಡೀತಾ ಇದ್ದಾರೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.